ಅಲ್ಲಿ ನೋಡು ಸ್ನೇಹನ್ ಕರ್ಕೊಂಡು ಹೋಗಿ ಬಂದವ್ರೆ. ಈಗ ಇವನು ಮಾತಾಡ್ಬೇಡ ಕಣವ, ಆಮೇಲೆ ಬೇಕಾದ್ರೆ ಮಾತಾಡ್ಕೊಳಮ್ಮ. ಬಾ ಬಾ. ಅಣಿ ಅಂದ್ರೆ ಬನ್ನಿ. ಅವ್ವ, ಇವ್ರೇನಾದ್ರೂ ಇನ್ನೂ ಇಲ್ಲ ಇದ್ರೆ ನಿನ್ ಮಗಳು ಹೆಣ ಈ ಮನೆಯಿಂದ ಹೊರಗೆ ಹೋಗ್ಬೇಕಾಗತ್ತೆ. ನಡಿಯಣ್ಣ. ಇದ್ಯಾಕಳಿ ಅಂದ್ರೆ ಹಂಗೆ ನಿಂತ್ಕೊಂಡ್ಬಿಟ್ರಿ. ಬನ್ನಿ ಒಳಗೆ ಬನ್ನಿ. ಅಣ್ಣ ಏನಾಯ್ತು? ನೀವು ಬನ್ನಿ ಒಳಗೆ ಬನ್ನಿ. ಅವ್ವ, ಅವ್ರು ಹೊರಗಿಂದ ಹೊರಗೆ ಅಕ್ಕನ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ಇನ್ನೇನು ಹೊರಡೋದೆ ಅಲ್ವಾ? ಮನೆ ಬಾಗಿಲವರೆಗೂ ಬಂದವ್ರನ್ನ ಒಳಗೆ ಕರೀದಿರ ಯೋನವ ನೀನು? ಯೋಟ ಆದ್ರೂ ಅವರು ನಮ್ಮ ಮನೆ ಒಳ್ಳೆಯ ಕರಿ ಒಳಕ್ಕೆ. ಮನ್ಸಲ್ಲಂತೂ ಜಾಗ ಇಲ್ಲ. ಮನೆ ಒಳಗೆ ಬರ್ಬೋದು. ಬನ್ನಿ ಬನ್ನಿ ಒಳಗೆ ಬನ್ನಿ, ಒಳಗೆ ಬನ್ನಿ. ಬನ್ರಪ್ಪ ಬನ್ನಿ ಒಳಗೆ ಬನ್ನಿ. ಕೂತ್ಕೊಳ್ಳಿ. ಹೋಗಮ್ಮ ಕುಡಿಯಕ್ಕೆ ನರ ತಕ್ಕ ಬಾ. ಒಳ್ಳೆ ಮರುವಾದೆ. ತ್ಯಾವ್ರೆ, ಈ ಸ್ನೇಹ ಆದಷ್ಟು ಬೇಗನೆ ಆ ಬಂಗಾರಮ್ಮನ ಮನೆ ಸೇರ್ಕೊಳ್ಳಂಗಾಗ್ಲಿ. ಲೇ, ಏನ್ಲ ಬಿಡ್ಕೊಂಡೆ ನೀನು? ನೀನೇನ್ ಬೇಡ್ಕೊಂಡೋ ಅದು ಸುಳ್ಳಾಗ್ಲಿ ಅಂತ ಬೇಡ್ಕೊಂಡೆ. ನಿಂತ್ಕೊಳ್ಳ ಅಲ್ಲಿ. ಅಲ್ಲ ಕಣ್ಣ, ನೀನ್ ನನ್ನ ಮಗನೇನ? ಅಲ್ಲವಾ, ಸ್ನೇಹ ಮನೆಗೆ ಹೋದ್ರೆ ಅವಳಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರು ಅವಳ ಮನೆಗೆ ಹೋಗ್ಲಿ ಅಂತ ಆಸೆ ಪಡ್ತಿದ್ಯಲ್ಲ, ನಿನ್ಗೇನ್ ಅನ್ಸಲ್ವಾ? ಅವಳಿಗೇನು ಕಷ್ಟ ಆಗಕ್ಕಿಲ್ಲ. ಕಿರುತಿ ಮಾಡಿ ಮದುವೆ ಆಗಿ ಲೆಕ್ಕಕ್ಕೆ ಬರ್ತದೆ ಕಣ್ಲ. ಇದರಿಂದ ಏನ್ ಒಳ್ಳೇದಾಯ್ತದೆ ಅದ್ರ ಬಗ್ಗೆ ಯೋಚನೆ ಮಾಡು. ತನ್ನ ಎದುರು ನಿಂತ್ಕೊಳ್ಳೋರು ಯಾರು ಇಲ್ಲ ಅಂತ ಮೆರಿತವಳಲ್ಲ ಬಂಗಾರಮ್ಮ, ಅವಳು ಸೊಕ್ಕು ಗುರಿತದೆ. ಈ ಬಡ್ಡಿ ವ್ಯವಹಾರ ಪಂಚಾಯ್ತಿ ಮಾಡೋದೆಲ್ಲ ಬಂದಾಯ್ತದೆ. ಅವಳ ಮನೆ ಆಗಿ ಒಬ್ಬಳು ಕಲೆಕ್ಟರ್ ಆಯ್ತಾಳೆ ಅಂದ್ರೆ ಸುಮ್ಕೆನಾ? ಈ ಬಂಗಾರಮ್ಮನ ಎಲ್ಲಾ ಆಟಗಳು ಬಂದು ಎತ್ತಂಗಡಿ. ನಿನ್ಗೆ ಬಸ್ಸುನ ಸೊಸೆಯಾಗಿ ಮನೆ ಕರ್ಕೊಂಡ್ ಬರ್ಬೇಕು ಅಂತ ಆಸಕ್ತಿ ಇಲ್ಲ, ಸ್ನೇಹನ ಸೊಸೆಯಾಗಿ ಆ ಮನೆ ಕಳಿಸ್ಬೇಕು ಅಂತ ಒದ್ದಾಡ್ತಿದ್ಯಾ. ಹೌದು ಕಣ್ಣ, ನಂಗೆ ಈ ಬಂಗಾರಮ್ಮ ಹೊಸು ಗಿಸು ಹೆಸರು ಕೇಳಿದ್ರೆ ಆಗಕ್ಕಿಲ್ಲ, ಮೈಯೆಲ್ಲ ಉರಿತದೆ. ಸಾಕ್ ನಿಲ್ಲಿಸ್ತೀರಾ? ನಿಮ್ಮಿಬ್ರಿಗೂ ನಾನೊಬ್ಳು ಲಿವ್ನಿ ಅನ್ನೋದ್ರ ಬಗ್ಗೆ ಒಂಚೂರು ಗಮನ ಇಲ್ಲ ಅಲ್ವಾ? ಅಯ್ಯ, ಏನಾಯ್ತು ನಿನ್ಗೆ? ನಮ್ ಕುಟುಂಬದ ಬಗ್ಗೆ, ನನ್ ಬಗ್ಗೆ ಒಂದ್ ಕಿಂಚತ್ತಾದ್ರೂ ನಿಮ್ಮಿಬ್ರಿಗೂ ಯೋಚನೆ ಇದ್ಯಾ? ಈ ಅವ್ವಂಗೆ ಬರೀ ಪುಟ್ಟಕ್ಕ, ಸ್ನೇಹ, ಬಂಗಾರಮ್ಮ ಇಷ್ಟೇಯ ಬೇಕಾಗಿರೋದು. ನಿನಗ್ ಮದ್ವೆ ಆಗಕ್ಕೂ ಮೊದ್ಲೇ ನನಗ್ ಮದ್ವೆ ಆಯ್ತದೆ ಅಂತ ಹೇಳಿ ಮಾತಾಡ್ತಿದ್ಲು. ಆಮ್ಯಾಕೆ ಅದಕ್ಕೆ ಮನೆಗ್ ಬಂದ್ಲು ಅಂತ ಹೇಳಿ ಜಗಳ ಮಾಡಿದ್ಲು. ಮಗು ಆಗೋಯ್ತದೆ ಅಂತ ಖುಷಿ ಪಡೋದ್ ಬಿಟ್ಟು ಅದಕ್ಕೆ ನಾ ಮನೆಯಿಂದ ಆಚೆಗೆ ಹಾಕ್ಬಿಟ್ಟೆ. ಈಗ್ಲೂ ಅದೇ ಕತೆಯ. ಇನ್ನೊಬ್ರು ಮನೆಯಾಗ ಏನ್ ನಡೀತೈತೆ ಅದನ್ನ ನೋಡಿ ನೀವಿಬ್ರು ಕಿತ್ತಾಡ್ಕೊಂಡ್ ನಿಂತಿದ್ದೀರಲ್ಲ, ಸಬ್ಬಾಸ್. ಅಲ್ಲ, ದೇವ್ರ ತಾವ್ ನಾನೇನ್ ಬೇಡ್ಕೊಂಡೆ ಅಂತ ಇಬ್ರಲ್ಲಿ ಒಬ್ರನ್ನ ಕೇಳಿದ್ರ? ಅಯ್ಯ ಮೂದೇವಿ, ನಿನ್ಗೇನೆ ಆಯ್ತು? ಗುಡಿಯಾಗ ಮೈ ಮೇಲೆ ದೆವ್ವ ಬಂದಂಗ ಆಗ್ತಿದ್ಯಲ್ಲ. ಓನವ್ವ, ನನ್ ದೆವ್ವನೆಯ. ಇನ್ ಸ್ವಲ್ಪ ದಿನ ನನ್ನ ನಿಂಗೆ ಬಿಡು. ಸತ್ತು ದೆವ್ವ ಬರ್ಲಿಲ್ಲ ಅಂದ್ರೆ ನೋಡ್ತಿರೋ. ಅಯ್ಯೋ ಲೇ, ನಿಂತ್ಕೋ. ಅಯ್ಯ ಇದಕ್ಕೇನಾಯ್ತು? ಯಾಕೆ ಹಿಂಗ ಆಡ್ತಾವಳೆ? ಏನಾದ್ರು ಮಾತಾಡೋದು ಸಾಕು ಮೈ ಮೇಕೆ ಬೀಳ್ತಾಳೆ. ಅಣಿ ಅಂದ್ರೆ ನೀವಿಲ್ಲಿ ಬನ್ನಿ.
ಬಾರವ್ವ ಕೂತ್ಕ. ಸ್ನೇಹ, ಅವನ ಆಶೀರ್ವಾದ ತಗೊಳ್ಳವೆ. ನೂರು ಕಾಲ ಇಬ್ರು ಸುಖವಾಗಿ ಬಾಳ್ರಿ. ತುಂಬಾ ಅತಿ ಆಸೆ ಆಯ್ತವ ನಿಂದು. 100 ಕಾಲ ನಂಗೆ ಬೇಡ. ಸುಖವಾಗಿರೋದಂತೂ ತುಂಬಾ ದೂರದ ಮಾತು. ಒಳ್ಳೆ ಹೊತ್ನಾಗೆ ಇಂಥ ಮಾತೆಲ್ಲ ಆಡ್ತಾರ, ಅಂತ ಮಾತೆಲ್ಲ ಆಡ್ಬೇಡ ಕಣವ. ಅವ 100 ಕಾಲ ನಾನು ಚಂದ ನೋಡ್ಕೊತೀನಿ. ನನ್ನ ನೋಡ್ಕೊಳಕ್ ನನಗೆ ಬರುತ್ತೆ. ಸೂಪರ್ ಅಕ್ಕ, ಎಲ್ಲಿ ನೀನ್ ಪೂರ್ತಿಯಾಗಿ ಬದಲಾಗೋದು ಅಂತ ನಂಗೆ ಟೆನ್ಷನ್ ಆಗ್ಬಿಟ್ಟಿತ್ತು. ಏಯ್ ಕೋಕೋ, ನಿಂಗೂ ನನ್ನ ಮೇಲೆ ಕೋಪನಾ? ಮೊದ್ಲು ಕೊಕ್ಕೋ ಅಂತ ಕರೆಯೋದನ್ನ ನಿಲ್ಸಿ. ನಿಮ್ನ ಒಳ್ಳೆಯವರು ಅನ್ಕೊಂಡಿದ್ದೆ. ನೀವ್ ಇಂಥವ್ರು ಅಂತ ಗೊತ್ತಿದ್ರೆ ಮಾತು ಆಡ್ಸ್ತಿರ್ಲಿಲ್ಲ. ಸುಮಾ ಸುಮಾ ಹೇಳ್ತಿರೋದ್ರಲ್ಲಿ ತಪ್ಪಿಲ್ಲ ಅತ್ತೆ. ಅವ ನಾನು ಆಚೆ ಕಾಯ್ತಾ ಇರ್ತೇನೆ. ಅವ್ರ ಮನ್ಸಿಗೆ ನೋವಾಗಂಗೆ ಮಾತಾಡಂಗಿದ್ರೆ ಅವ್ರು ನಾವಿಲ್ಲಿ ಯಾಕೆ ಕರಿಬೇಕಾಯ್ತು? ಅವ್ರಿಗೆ ಬೇಜಾರಾಗತ್ತೆ ಅಂತ ನಾನು ಮಾತಾಡ್ಬಾರ್ದಾ? ನೀನು ಜಿದ್ದಿಗೆ ಬಿದ್ದವಳಂಗೆ ಅಲ್ಲಿಗೆ ಹೋಗೋದಾದ್ರೆ ನೀನು ಅಲ್ಲಿಗೆ ಹೋಗೋದೇ ಬೇಡ. ಅದೇ ಬೆಸ್ಟ್. ಏಯ್, ನೀನು ಇದ್ರಾಗೆಲ್ಲ ಬಾಯಿ ಹಾಕ್ದೋ ನೋಡೋ. ನಿನಗೆ ಈಗಾಗಲೇ ಆ ಹುಡುಗನ ಟೇಷನ್ಗೆ ಹಾಕ್ಸಿ ಸಾಕಷ್ಟು ಕಷ್ಟ ಕೊಟ್ಟಿದ್ಯಾ. ಈಗ ಅವನಿಗೆ ಮನ್ಸಿಗೆ ನೋವಾಗಂಗೆ ಮಾತಾಡ್ಬೇಕಾ? ಅವ್ವ, ಕಾನೂನು ಪ್ರಕಾರ ನಾನು ಏನೇನು ಮಾಡಬೇಕು ಅದನ್ನ ಮಾಡಿದ್ದೀನಿ ಅಷ್ಟೆ. ಕುಟುಂಬದೊಳಗೆ ಕಾನೂನು ಬಂದರೆ ಯಾರು ನೆಮ್ಮದಿಯಾಗಿರಕ್ಕೆ ಆಗಾಕಿಲ್ಲ. ಅಕ್ಕಂಗಿರ ಜಗಳ ಮಾಡ್ಕೊಂಡ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡ್ತೀರಾ? ಅದು ಇದು ಒಂದೇನಾ ಅವ್ವ? ಏನವ ಮಾತಾಡ್ತಿದ್ಯಾ ನೀನು? ನೋಡವ, ನಾನು ನಿಂತವ ವಾದ ಮಾಡ್ತಿಲ್ಲ, ವಾಸ್ತವ ಹೇಳ್ತೀನಿ ಕಣೆ. ನೀನು ಪಿರುತಿ ಮಾಡ್ದಾಗ ತೆಪ್ಪು ಅನ್ನಿಸ್ಲಿಲ್ಲ, ನೀನು ಕೊಳ್ಳಿಗೆ ತಾಳಿ ಕಟ್ಟಿದಾಗ ತೆಪ್ಪು ಅನ್ನಿಸ್ಲಿಲ್ಲ. ಈಗ ಆ ಹುಡುಗ ಬಂಗಾರಮ್ಮನವ್ರ ಮಗ ಅಂತ ಗೊತ್ತಾಗ್ತಿದ್ದಂಗೆ ತೆಪ್ಪು ಅನ್ನಿಸ್ಬಿಡ್ತಲ್ವಾ? ತೆಪ್ಪು ಸರಿ, ಪಂಚಾಯತಿಗಾಗ್ಲಿ ಕಾನೂನಿಗಾಗ್ಲಿ ನಮ್ಮ ಮನಸ್ಸಾಕ್ಷಿ ಮುಂದೆ ಯಾವುದೂ ಇಲ್ಲ. ಅದಕ್ಕೂ ಗೊತ್ತಿರ್ತದೆ ನಾವೇನು ಮಾಡಬೇಕು ಅಂತ. ನನ್ನನ್ನು ಬೇಡ ಅಂತ ಬಿಟ್ಟು ನಿಮ್ಮ ಅಪ್ಪನ ವಿರುದ್ಧನೇ ನಾನು ಕೋರ್ಟು ಕೇಸು ಅಂತ ಹೋಗ್ಲಿಲ್ಲ. ನಿನ್ನನ್ನು ಪಿರೋತಿ ಮಾಡಿ ನಿನ್ನನ್ನು 100 ಕಾಲ ಸುಖವಾಗಿ ಬಾಳಿಸ್ತೀನಿ ಅನ್ನೋ ಹುಡುಗನ ಮ್ಯಾಕೆ ದ್ವೇಷ ಸಾಧಿಸಬೇಡ. ನಾನು ಬರ್ತೀನಮ್ಮ. ಅಕ್ಕ, ಸುಮಾ, ಶಾಂತಕ್ಕ, ಹೋಗಿ ಬರ್ತೀನಿ. ಬಾಬಾ, ಬರ್ತೀನಿ. ಶಾಂತ, ಬೇಸ್ ನೋಡ್ಕೋ. ಹೊತ್ತಿಗೆ ಸ್ಯಾನೆ ಗರಮ್ಮ ಗೌರೆ ಕಣಣ್ಣ.
ಅದು ನಂಗೆ ಗೊತ್ತು ಕಾಲ, ಅದನ್ನ ಮತ್ತೆ ಮತ್ತೆ ಹೇಳಿ ಊರ್ಸ್ಬೇಡ. ಇಲ್ಲ ಅವ್ರ ಮೇಲೆ ಹಿಂಗವಳೆ, ಇನ್ನು ಅವನ ಮುಂದೆ ಅಕ್ಕಾರವ, ನಾನು ಹೇಳಿದ್ದನ್ನೆಲ್ಲ ಮನಸ್ನಾಗ ಇಟ್ಕೊಂಡು ಅವ ನನ್ನ ಜೊತೆಗೆ ಜೀಪ್ನಾಗ ಬರ್ಬೋದಲ್ವೇ? ಅವ್ವ, ಇವ್ರಿಗೆ ಹೇಳು, ಇವ್ರ ಮನೆ ವಸ್ತುಗಳು ಯಾವುದು ನಾನು ಬಳಸಲ್ಲ ಅಂತ. ನನಗೇನೇನು ಬೇಕೋ ಎಲ್ಲ ಇಲ್ಲಿಂದಾನೆ ತಗೊಂಡು ಹೋಗ್ತೀನಿ. ಮತ್ತೆ ಅಕ್ಕ, ಅಷ್ಟೆಲ್ಲ ವಸ್ತುಗಳನ್ನ ಪ್ಯಾಕ್ ಮಾಡಿ ಇಟ್ಕೊಂಡಿದ್ಯಲ್ಲ, ಅದೆಲ್ಲ ಹೇಗೆ ತಗೊಂಡು ಹೋಗ್ತೀಯಾ? ಮುತ್ತು, ನಾನು ಐಟಮ್ಸ್ ಎಲ್ಲ ಒಳಗಡೆ ಇದೆ, ಅದನ್ನೆಲ್ಲ ತುಂಬಿಸ್ಕೊಂಡು ಬಂಗಾರಮ್ಮ ಅವ್ರ ಮನೆಗೆ ಬಂದ್ಬಿಡು. ಸರಿ ಅಕ್ಕ. ನಾವೇ ಓಡಿಸ್ಕೊಂಬತ್ತೀವಿ ಬುಡಿ ಸಿಸ್ಟರ್. ಬಾವಾ, ಸ್ವಲ್ಪ ಐಟಮ್ಸ್ ಎಲ್ಲ ಇಡಕ್ಕೆ ಹೆಲ್ಪ್ ಮಾಡ್ತೀರಾ? ಸರಿ. ಹೌದು, ಇಷ್ಟು ದಿನ ನಮ್ಮ ಆಟೋ ಎಲ್ಲಿತ್ತು? ಗ್ಯಾರೇಜಲ್ಲೇ ಇತ್ತಾ? ಓ, ಅದು ಸಹನಾ ಅಕ್ಕನ ಮದುವೆ ಟೈಮಲ್ಲಿ ಗ್ಯಾರೇಜಲ್ಲೇ ಇತ್ತು. ಆಮೇಲೆ ಇವರೇ ಅದನ್ನ ವಾಪಸ್ ತಗೊಂಬಂದು ನಿಲ್ಸಿದ್ರು. ಮುತ್ತೋ ಬಲ್ಲಿ. ಅವ್ವ ಏನೋ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಜೊತೆಗೆ ಹೋಗುವ. ಸ್ಯಾನೇಜಸ್ಸಿಂದ ಗಾಡಿ ಗ್ಯಾರೇಜಿಗೆ ಇತ್ತು, ತಗೊಂಬಂದೀನಿ. ನಮ್ಗಿಷ್ಟ ಆದವ್ರು ನಮ್ಮನ್ನು ಬೈಬೋದು, ಜಗಳನೂ ಆಡ್ಬೋದು. ಅದಕ್ಕಂತ ನಮ್ಮ ಕರ್ತವ್ಯ ನಾವು ಮಾಡ್ದಿರಕ್ಕೆ ಹಾಕಿಲ್ಲ. ಕರೆಕ್ಟಾಗಿ ಹೇಳ್ದೆ ಕಣಣ್ಣ. ಸ್ನೇಹ ಕುಂತಾವು ನಾನು ಎಷ್ಟೇ ಬಯಸ್ಕೊಂಡ್ರು ಈ ಮೆಸ್ಸಿಗೆ ಬರೋದು ಬಿಡಾಕಿಲ್ಲ. ಕೀ ಕೊಟ್ಬಿಡು, ನಾನು ಬರ್ತೀನಿ. ಅಣ್ಣ ಅಣ್ಣ, ಈ ಗಾಡಿನ ಪುಟ್ಟಕ್ಕ ಮಾರ್ಬಿಟ್ಟಿದ್ಲು. ನೀನು ಬಿಡಿಸ್ಕೊಬೋದು, ಒಳ್ಳೇದೇ ಆಯಿತು ಕಣಣ್ಣ. ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಮುತ್ತು, ಸರ್ವಿಸ್ಗೆ ಎಷ್ಟಾಯ್ತು ಅಂತ ಕೇಳ್ಕೊಂಡು ಬರಕ್ಕೆ ಹೇಳಿದೆ, ಕೇಳ್ದ್ಯಾ? ಕೇಳ್ದ್ಯೋ ಇಲ್ವೋ? ಕೇಳ್ಕೊ ಬಂದ್ಯಾಕ 2000 ಆಗಿತ್ತಂತೆ. ಏನು, ಸರ್ವಿಸ್ ಚಾರ್ಜು ಬರೀ 2000 ರೂಪಾಯಿ ಅಷ್ಟೇನಾ? ನೇಹಾ, ನೀನ್ ಸುಮ್ಮನಿರವ, ನಮಗೆ ಇವ್ರ ಸಹಾಯ ಬೇಕಾಗಿಲ್ಲ. ಕೊಡೋ ಮುತ್ತು. ಅಣ್ಣ
ಕೊಡ್ಲಾ ಇಲ್ಲಿ 2000 ಅಲ್ಲ 2060. ಏನಣ್ಣ ಇದು? ನೀನ್ ಇದನ್ನ ಬುಡ್ಸ್ಕೊಂಬಂದಿದ್ದು ಪುಟ್ಟಕ್ಕ ಮಾರಿದ್ರಲ್ಲ ಅವನಿಂದ ತಾನೇ? ಏಯ್ ಸುಮ್ಕಿರ್ಲ, ಅದಕ್ಕೋಸ್ಕರ ದೊಡ್ಡ ಜಗಳ ಮಾಡ್ಬಿಡ್ತಾಳೆ. ಅವ ನಾವು ಹೋಗ್ಬತ್ತೀವಿ. ಕೊಕ್ಕೋ ಹೋಗ್ಬತ್ತೀವಿ. ಹಾಗೆ ಕರಿಬೇಡಿ ನನ್ನ. ಸರಿ ಲೈ ಹುಷಾರಾಗಿ ಐಟಮ್ನೆಲ್ಲ ಆಟೋಕ್ಕೆ ಸಾಕ್ಸಿರಲ್ಲ. ಸರಿ. ನಾವು ಹೋಯ್ತಾ ಇರ್ತೀವಿ. ಅವ ನಾನು ಹೋಗ್ಬತ್ತೀನಿ. ಇದೊಂದು ನಾನು ಸ್ಟಾರ್ಟ್ ಮಾಡ್ಕೊಡ್ತೀನಿ ಬಿಡಿ. ಬೇಡ, ಆ ಗಾಡಿ ನಮ್ಮ ಅಕ್ಕನ ಮಾತು ಅಷ್ಟೇ ಕೇಳೋದು. ಹಂಗೇನಿಲ್ಲ, ನಾನು ಸ್ಟಾರ್ಟ್ ಮಾಡೋ ಸ್ಟಾರ್ಟ್ ಆಯ್ತದೆ. ಅವ್ರು ಮಾಡ್ತೀನಿ ಅಂತ ಹೇಳ್ತಾವ್ರಲ್ಲ ಸ್ನೇಹ. ಅವ್ವ, ಇದು ಹೊಡಿಯೋ ಬಡಿಯೋ ಹಾಗಲ್ಲ. ನನ್ನ ಗಾಡಿ ನನಗೆ ಗೊತ್ತು. ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಗಾಡಿ ಆಗಲಿ ಮನಸ್ಸಾಗಲಿ ಹೊಸಿ ಸಮಾಧಾನವಾಗಿ ಮಾತು ಕೇಳಿದ್ರೆ ಸಮಸ್ಯೆ ಬಗೆಹರಿತದೆ. ಅವ್ವ, ನಾನು ಹೊರಡ್ತೀನಿ. ಸುಮಾ,
ನನ್ನ ಗಾಡಿ ನೀವು ಓಡಿಸ್ಕೊಂಡು ಹೋದಾಗ ನಮ್ಮ ಪಿರುತಿ ಶುರುವಾಯಿತು. ನನ್ನ ಜೊತೆ ನೀವು ಬಂದಾಗ ಪಿರುತಿ ಇನ್ನೂ ಹೆಚ್ಚಾಯಿತು. ಈಗಿಬ್ರು ಬೇರೆ ಬೇರೆ ಗಾಡೀಲಿ ಹೋಯ್ತಿದ್ದೀವಿ. ಆದರೂ ನನ್ನ ಪಿರುತಿ ಒಂಚೂರು ಕಮ್ಮಿ ಆಗಿ ನೀನು ಮಿಸ್ಸು. ನಾನು ನಿಮ್ಗೆ ತೊಂದರೆ ಕೊಡೋಕ್ಕಿಲ್ಲ, ಬಲ್ವಂತನೂ ಒಣಕ್ಕಿಲ್ಲ. ನೀವಾಗೇನಂತ ಮಾತಾಡಂಗೆ ಮಾಡ್ತೀನಿ. ನನ್ನ ಮ್ಯಾಕ್ ಮತ್ತೆ ನಿಮಗೆ ಪಿರುತಿ ಹುಟ್ಟಂಗೆ ನಡ್ಕೊತೀನಿ.